ನಮಃ. ಶ್ರೀರಾಮಚಂದ್ರನೇ ವಾರಿಧಿ ಶಯನನೇ, ಶ್ರೀರಾಮಚಂದ್ರನೇ ಶಯನನೇ ವಾರಿಧಿ ಶಯನನೇ ಘೋರ ರಕ್ತದ ಹರನೇ, ಘೋರ ರಕ್ತದ ಹರನೇ ರಾಮ. ತನ್ನೋ ರಾಮ ಪ್ರಚೋದಯೋತ್. ಪ್ರಭೋ ಶ್ರೀರಾಮಚಂದ್ರ, ನಿನ್ನ ಪವಿತ್ರವಾದಂತಹ ಪದಾರವಿಂದಗಳಿಗೆ ಇದು ಅನಂತ ಪ್ರಣಾಮಗಳು. ಪ್ರಭೋ, ಅನಾರಣೀಯನು ಮಹತಾಮಹಿಯನು ಆಗಿ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಸಹ ಪರಿಪೂರ್ಣವಾದಂತಹ ಭಗವಂತ ನೀನು. ಅದೊಂದು ಸಂದರ್ಭದಲ್ಲಿ ಅಜ್ಞಾನವೆಂಬ ಅಂಧಕಾರದಲ್ಲಿ ಮುಳುಗಿದ್ದವ ನಾನಾಗಿದ್ದೆ. ಯಾವಾಗ ನೀನು ಪಂಪಾ ಸರೋವರದ ತಟಾಕಕ್ಕೆ ಬಂದೆಯೋ, ನನ್ನನ್ನು ಕಂಡು ಇವನೇ ಹನುಮಂತ ಎನ್ನುವ ಹಾಗೆ ನೀನು ಗುರುತಿಸಿದೆಯೋ, ಆ ಹೊತ್ತಿನಿಂದ ತಂದೆ ತಾಯಿ ಗುರು ಬಂಧು ಬಳಗ ಎಲ್ಲವೂ ನೀನೇ. ದಾಸೋಹಂ ಕೌಸಲೇಂದ್ರಸ್ಯ ಅಂತ ಹೇಳುವುದರ ಮುಖೇನವಾಗಿ ಸದಾ ಸರ್ವದಾ ನಿನ್ನ ಸೇವೆಯನ್ನು ಮಾಡುವುದರಲ್ಲಿಯೇ ಸಂತೋಷಪಟ್ಟವನು ಈ ಹನುಮಂತ. ಈ ಹನುಮನ ಬದುಕಿಗೊಂದು ಸುಭದ್ರವಾದಂತಹ ನೆಲೆ ಬೆಲೆ ಒದಗಿ ಬಂದದಿದ್ರೆ ಪ್ರಭೋ, ಅನಂತರಾದಂತಹ ನಿನ್ನ ಮಹಿಮೆಯಿಂದಲೇ ಅಲ್ಲದೆ ಬೇರೆ ಏನೂ ಇಲ್ಲ ಪ್ರಭು, ಬೇರೆ ಏನೂ ಇಲ್ಲ. ಹೌದು, ಲಂಕಾ ದಹನವನ್ನು ಮಾಡುವುದರ ಮುಖೇನವಾಗಿ ಸೀತೆಯ ಕುರುಹನ್ನು ತಂದು ಒಪ್ಪಿಸಿದಾಗ ನಿನ್ನ ನಳಿದೋಳುಗಳಿಂದ ನನ್ನನ್ನು ಬಿಗಿಯಾಗಿ ಆಲಂಗಿಸಿಕೊಂಡವ ನೀನು. ಧನ್ಯತೆಯನ್ನು ಹೊಂದೇವ ನಾನಾಗಿದ್ದೆ ಪ್ರಭೋ. ಆ ಬಳಿಕ ಕಾಲ ಗತಿಸಿತು. ಕಾಲ ಗತಿಸಿದ ಬಳಿಕ ಸರಿಯು ತೀರದಲ್ಲಿ ಎಲ್ಲರನ್ನೂ ಸೇರಿಸಿ ನೀನು ನಿರ್ಯಾಣೆ ಆಗುವ ಕಾಲಕ್ಕೆ ಪ್ರಭು ಮುಂದೆ ನಿನ್ನನ್ನು ಕಾಣುವ ಅವಕಾಶ ಎಂದು ಅಂತ ಅಲವತ್ತುಕೊಂಡಾಗ ನನ್ನನ್ನು ಬರಸೆಳೆದು ಹೇಳಿದವ ನೀನಲ್ವೇ ಹನುಮ. ಯುಗ ಯುಗದಲ್ಲಿಯೂ ಬಗೆ ರೂಪವನ್ನು ಧರಿಸಿದರೂ ಕೂಡ ಪ್ರತಿ ಯುಗದಲ್ಲಿಯೂ ನೀನು ರಾಮರೂಪ ದರ್ಶನ ನೀಡುತ್ತೇನೆ ಅಂತ ಹೇಳಿದವರಲ್ವೇ ತಂದೆ. ತ್ರೇತೆ ಕಳೆದು ಅದೆಷ್ಟೋ ವರ್ಷಗಳು ಸಂದು ಹೋದವು. ಮೇರುವನ್ನು ಸೇರಿ ಸುದೀರ್ಘವಾದಂತಹ ತಪಸ್ಸನ್ನು ಆಚರಿಸ್ತಾ ಇದ್ದವ ನಾನು. ಆದರೆ ಇಷ್ಟು ವರ್ಷಕ್ಕೂ ಪುಣ್ಯಾತ್ಮ ಆದಂತಹ ಪಾವನ ಚರಿತನಾದಂತಹ ನಿನ್ನ ದರ್ಶನ ನನ್ನ ಪಾಲಿಗೆ ಒದಗಿ ಬರಲಿಲ್ಲ ತಂದೆ, ಒದಗಿ ಬರಲಿಲ್ಲ. ತೋರಿಸೋ ಸ್ವಾಮಿ, ಎಷ್ಟು ವರ್ಷ ಕಳೆದು ಹೋಯಿತು. ನಿನ್ನ ಪದಾರವಿಂದವನ್ನು ಕಾಣದೆ ನಾನು ಯಾವತ್ತೂ ವಿರಮಿಸುವುದಿಲ್ಲ
ದರ್ಶನ ಆಗ್ತದೋ ಅಲ್ಲಿವರೆಗೂ ತಪಸ್ಸನ್ನಾಚರಿಸ್ತಾ ಇರ್ತೇನೆ ಸ್ವಾಮಿ. ಶ್ರೀರಮಣ ಬೆಳಗೆಲ್ಲ ಬಯಲಿ ಮಹಾವೀರ್ಯನು ಬಾರಿಸುತ್ತ ಮುನಿಪ ಪಾಡುತ್ತಿರೆ ರಾಮ ಕೀರ್ತನ ಭಗವಂತನ ಮಾತು ಕೇಳಿ ಬಂದದ್ದೇನೋ ಹೌದು. ಆಂಜನೇಯ ಕುಳಿತದ್ದು ನೋಡಿದ್ರೆ ಮೈಯೆಲ್ಲ ಗಡಗಡ ಅಂತ. ಇವ ಎಲ್ಲಿಯಾದ್ರೂ ಎದ್ದ ಅಂತಾದ್ರೆ, ವಜ್ರ ಮುಷ್ಟಿ ಬಿಗಿದರೆ, ನನ್ನ ನೆತ್ತಿಯ ಮೇಲೆ ಹೊಡೆದರೆ ಇವನನ್ನು ಕಟ್ಟಬೇಕಲ್ಲ. ಆಂಜನೇಯನನ್ನ ಕಟ್ಟುವ ಹಗ್ಗ ಪ್ರಪಂಚದಲ್ಲಿ ಉಂಟೆ? ಉಂಟು. ರಾಮನಾಮ ಎನ್ನುವ ಹಗ್ಗ, ಅದನ್ನೇ ಉಪಯೋಗಿಸ್ತೇನೆ. ಶ್ರೀರಾಮಚಂದ್ರನ ಶ್ರೀಮನ್ನಾರಾಯಣ ರಾಮ ರಾಮ ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣ ರಾಮ ರಾಮ ಶ್ರೀಮನ್ನಾರಾಯಣ ರಾಮ ರಾಮ ರಾಮನೇ ಗುಣಧಾಮನೇ ರಾಮನೇ ಶೃಂಗಾರನೇ ರಾಮನೇ ಗುಣಧಾಮನೇ ರಾಮನೇ ಶೃಂಗಾರನೇ ದೇವರಾದಂತಹ ರಾಮನು ಕಾಣುವುದಕ್ಕಾಗಿ ಮೇರುವನ್ನು ಸೇರಿ ಉಗ್ರ ತಪಸ್ಸಿನಲ್ಲಿಯೇ ತಲ್ಲೀನದು. ಇದ್ದಕ್ಕಿದ್ದ ಹಾಗೆ ನನಗೆ ಎಚ್ಚರವಾಗಿತ್ತಲ್ಲ, ಹಾಗಿದ್ರೆ ನಾನು ತಪಸ್ಸು ಆಯ್ತಾ ಇದ್ದಂತ ಹೇಗೆ? ಭಂಗಪಡಿಸುತ್ತ ಹಂಗೆ ಯಾರು ಅಂತ ಗೊತ್ತಾಗಲಿಲ್ಲ. ಯಾರಿರಬಹುದು ಗೊತ್ತಾಗಬೇಕಂತಾದ್ರೆ ಯಾರು ನೀನು? ಉಗ್ರವಾದಂತಹ ತಪಸ್ಸಿನಲ್ಲಿ ಇರುತ್ತಾ ಇದ್ದಂತಹ ನನ್ನನ್ನು ರಾಮನಾಮವನ್ನ ಹೇಳುವುದರ ಮುಖೇನವಾಗಿ ಎಬ್ಬಿಸಿಯಲ್ಲ, ತಪೋಭಂಗ ಮಾಡಿದೆಯಲ್ಲ, ಯಾಕೆ ಹೀಗೆ ಹೇಳದೆ ರಾಮನಾಣೆ ಕೊಲ್ಲುವುದಿಲ್ಲ ಅಂತ ಹೇಳಿದ್ರೆ ರಾಮನಾಣೆ ಕೊಟ್ಟು ಹೇಳ್ತೇನೆ. ರಾಮನಾಣೆ ನನ್ನನ್ನು ಕೊಲ್ಲುವುದಿಲ್ಲ ಅಂದ್ರೆ ವಿಷಯ ಎಲ್ಲ ಹೇಳ್ತೇನೆ. ಬಹುಶಃ ದೊಡ್ಡವರ ಹೆಸರು ಹೇಳಿ ನೀ ಇಷ್ಟು ವರ್ಷ ಬದುಕಿದೆ ಅಂತ ಕಾಣುತ್ತದೆ. ನನ್ನಡೆಯ ರಾಮಚಂದ್ರನ ಆಣೆಯಾಗಿಯೂ ಕೊಲ್ಲುವುದಿಲ್ಲ ಅಂತ ಹೇಳಿದ್ರೆ ರಾಮನಾಣೆ ಕೊಡದಿದ್ರು ನಾನು ನಿಲ್ಲುವುದಿಲ್ಲ. ಆಯ್ತು ಬಿಡು, ಇದ ಬಿಡ.
ಕೆಲಸ ಒಂದು ಬೇಡ ಇದ್ದದ್ದು ಮಾಡಿದ್ರೆ ಹೀಗೆ ಆಗುವುದು. ಯಾರು ನೀನು? ಯಾಕೆ ಬಂದೆ? ಯಾಕೆ ತಪಸ್ಸು ಮಾಡಿದೆ? ಅಯ್ಯೋ ಹನುಮಂತ, ನಾನು ನಿನ್ನ ಗುರುವೋ ಮಹಾರಾಯ? ನಾನು ನಿನ್ನ ಗುರು ಗುರು ನಾರದನೋ ಮಹಾರಾಯ? ನಾರದರು? ಹೌದು. ನಾರದ ಮಹರ್ಷಿ. ಬೇಡ, ದೂರದಿಂದ ಮಾಡು ಸಾಕು. ಇಲ್ಲ, ಕಾಲಿಗೆ ಬಿದ್ದು ಕಾಲುಂಗ್ರ ಕಳಿಸುವ ಸ್ವಭಾವ ನನ್ನದಲ್ಲ ಸ್ವಾಮಿ. ಗುರುಗಳೇ, ಓ ಶಿಷ್ಯ, ಮಹಾಪರಾಧವಾಗಿ ಹೋಯಿತು. ನೀವು ನನ್ನ ಗುರುಗಳಿದ್ದೀರಿ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಾಧ್ಯವಾದಂತಹ ನಾನು ನೀನು ಹತ್ರ ಬರಬೇಡ, ದೂರ ನಿಂತ್ಕೊಂಡು ಮಾತಾಡ. ಹೊಡೆಯುವುದಕ್ಕೆ ಮುಂದಾಗಿ ಬಿಟ್ಟೆ, ಕೈ ಎತ್ತಿ ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥನೆ. ಸ್ವಾಮಿ, ಹೊಡೆಯುವುದಿಲ್ಲ. ಇಲ್ಲಪ್ಪ, ರಾಮಚಂದ್ರ ನಾಣೆ ಕೊಟ್ಟಿದ್ದೀನಲ್ಲ. ಪ್ರಜ್ಞಾವಂತರು ನೀವು, ಲೋಕದ ಎಲ್ಲರಿಗೂ ಸಹ ಜ್ಞಾನವನ್ನು ಕರುಣಿಸುವಂತಹ ಮಹಾತ್ಮರಾದಂತಹ ನೀವು ಯಾಕೆ ನನ್ನ ತಪೋಭಂಗ ಮಾಡಿದ್ರಿ? ಯಾಕೆ ಸ್ವಾಮಿ ಹೀಗೆ ಮಾಡಿದ್ರಿ? ಹೇಳಿ ಸ್ವಾಮಿ, ಹೇಳಿ. ಹನುಮ, ಕಾರಣ ಉಂಟಪ್ಪ. ಸತ್ಯಲೋಕ ರಜತಾದ್ರಿ ಇಂದ ಯೋಧ್ಯ ಗೈ ತಂದೆನು. ಸತ್ಯಲೋಕ ರಜತಾದ್ರಿ ಇಂದ ಯೋಧ್ಯ ಗೈ ತಂದೆನು. ಆಮೇಲೆ 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 ನೀಲಮೇಘ ಶ್ಯಾಮನಾಗಿರುವ ರಾಮನಂ ಬಾಲಾರ್ಕ ಪ್ರಭೆಯುಳೊಪ್ಪುವ ಜನಕ ಜಾತೆಯಂ. ಓಲಗದಿ ಭರತ ಶತ್ರುಘ್ನ ಲಕ್ಷ್ಮಣರಿಂದ ಕೂಡಿರುವ ಸಭೆಯ ಕಂಡೆ. ಗುರುಗಳೇ, ಹೇಳಿ. ಆದರಿನ್ನೊಂದು ಒಂದು ನೀನಿಲ್ಲದಿಗ ವಿಚಾರವ ಕೇಳಲಾಗ ಸನ್ಮಾನಿತನು ಪೇಳ್ದ ರಾಮಾವತಾರವ ಮುಗಿಸಿ ಸಾನುರಾಗದಿ ಬರುವ ವೇಳೆಯುಳ್ ದ್ವಾಪರದಿ ದರುಶನವ ನೀವೆನೆನುತ್ತ ನನ್ನಡೆಯ ರಾಮಚಂದ್ರ ವಾನರೇಂದ್ರಗೆ ಬೇದ ಬರಿಯೋಣ ಮೇರುವಿಲಿ ವೃತ್ತಿಯೋ ಎನ್ನ ಧ್ಯಾನದಿಂದಿಗನವನ ನೀನೇ ಹೋಗಿ ಕರೆದುತ್ತಾರೆನುತ ಎನ್ನ ನೇಮಿಸಲ್ ತ್ವರಿಯದಿ ಹೊರಟು ನಾ ಬಂದೇ. ಹೇಳುವುದಕ್ಕೆ ತೊಡಗಿದಾಗ ನನ್ನ ಆನಂದವನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ. ನಾನು ಹೇಳಿದ್ದಲ್ಲ, ಹಾ. ಆ ರಾಮನಾಮ ನನ್ನ ಹೇಳಿಸಿದ್ದು. ರಾಮ ರಾಮ ರಾಮ, ನನ್ನೊಡೆಯ ರಾಮ. ಹಾ, ಯಾಕೆ ರಾಮನ ವಿಷಯ ಹೇಳ್ತಾ ಇದ್ದದ್ದು ಸ್ವಾಮಿ ನೀವು? ನಾನು ಸದಾ ತಿರುಗಾಟದಲ್ಲಿರುವ ನಿನಗೆ ಗೊತ್ತಲ್ಲ. ಹೌದು, ಸತ್ಯಲೋಕಕ್ಕೆ ಹೋದೆ, ತಂದೆ ತಾಯಿಯರ ಆಶೀರ್ವಾದ ಪಡೆದೆ. ಮಾಡಬೇಕಾದ ಕರ್ತವ್ಯ ಅದು. ಕೈಲಾಸಕ್ಕೆ ಹೋದೆ, ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಪಡೆದೆ. ಆಮೇಲೆ ವೈಕುಂಠಕ್ಕೆ ಹೋಗಿ ನಾರಾಯಣನ ಆಶೀರ್ವಾದ ಪಡೆಯಬೇಕು ಅಂತ ಮನ ಮಾಡಿದೆ. ಹೋದಿರಿ? ನಾನು ವೈಕುಂಠಕ್ಕೆ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? ಹೋಗ್ಬೇಕಾ? ಹೋಗ್ಬಾರ್ದು? ಹೋಗಬಾರದು ಅಂತಲ್ಲ, ಹಾ, ಇಲ್ಲೇ ವ್ಯವಸ್ಥೆ ಇರುವಾಗ ನಾವು ವೈಕುಂಠಕ್ಕೆ ಯಾಕೆ ಹೋಗ್ಬೇಕು? ಹೋಗಬೇಕಾದ ಅಗತ್ಯ ಇಲ್ಲ ಅಂತ ಕಾಣುತ್ತದೆ. ಈಗ ವೈಕುಂಠವಾಸಿಯಾದ ಆ ಶ್ರೀಹರಿ ಹಾ ರಾಮಾವತಾರದಲ್ಲಿರುವಾಗ ಹಾ, ಹಾ. ನಾನು ಅಲ್ಲಿಗೆ ಯಾಕೆ ಹೋಗ್ಬೇಕು? ವೈಕುಂಠಕ್ಕೆ ಹೋಗದೆ ನೇರ ಅಯೋಧ್ಯೆಗೆ ಹೋದೆ. ಅಯೋಧ್ಯೆಗೆ? ಹಾ. ಅಯೋಧ್ಯೆಗೆ? ಹಾ. ರಾಮ ಜನ್ಮಭೂಮಿಗೆ ಹೋದ್ರೆ? ಹಾ. ರಾಮ ಜನ್ಮಭೂಮಿಗೆ? ಹಾ. ಸ್ವಾಮಿ, ರಾಮ, ಹೇಳಿ ಸ್ವಾಮಿ, ಹೇಳಿ. ಅಯ್ಯಬ್ಬ, ಮೊದಲೇ ಸೊಂಟ ಮುರಿದೋಗಿತ್ತು, ತಿರುಗಾಡಿ ತಿರುಗಾಡಿ. ನೀ ಪೂರ್ತಿ ಮುರಿದಾಕಿದೀಯ ಹನುಮ. ನಿಮ್ಮ ಸೊಂಟಕ್ಕೆ ಏನು ಆಗುವುದಿಲ್ಲ ಸ್ವಾಮಿ, ಸೊಂಟಕ್ಕೆ ಏನು ಆಗುವುದಿಲ್ಲ. ರಾಮ ಇದು ರಾಮ ಅಭ್ಯಾಸ ಬಲ ಅದು.
ರಾಮ ಇನ್ನೊಂದ್ಸಲ ಇಂತಹ ಪ್ರಕರಣ ಆಗದಿರ್ಲಿ. ಹಾಗಲ್ಲ ಸ್ವಾಮಿ, ಬೇಡ. ಅಯೋಧ್ಯೆಗೆ ಹೋದವರಲ್ವ? ಕಾಲು ಮುರಿಬೇಡ ಹನುಮ. ಇರುವುದೊಂದು ಸಣ್ಣ ಪುಂಡ್ ಕಾಲು. ಸ್ವಾಮಿ, ರಾಮ ಜನ್ಮಭೂಮಿಯನ್ನು ಸ್ಪರ್ಶಿಸುವಂತಹ ಪಾದ ಇದು. ಈ ಪಾದ ಧೂಳಿಯನ್ನೇ ಪ್ರಸಾದ ಅಂತ ಸ್ವೀಕರಿಸಿದ್ದೇನೆ ಸ್ವಾಮಿ, ಪ್ರಸಾದ ಅಂತ ಸ್ವೀಕರಿಸಿದ್ದೇನೆ. ಬೇಗ ಬೇಗ ಹೇಳಿ, ಅಲ್ಲಿ ವಾರ್ತೆಯನ್ನು ಕೇಳಬೇಕು ಅನ್ನೋದು ಕುತೂಹಲ ಹೆಚ್ಚಾಗುತ್ತಾ ಇದೆ ನನಗೆ. ಅಯೋಧ್ಯೆಯಲ್ಲಿ ಒಂದು ಜನ ಅಂದ್ರೆ ಹನುಮ. ಅಯೋಧ್ಯೆಗೆ ಈಗ ಹೋಗ್ಬೇಕಿದ್ರೆ ನಾವು ನೇರ ಮನ್ಸು ಮಾಡಿದಾಗ ಅಯೋಧ್ಯೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಈಗಲ್ಲ ಸ್ವಾಮಿ, ಅಯೋಧ್ಯೆಯಲ್ಲಿ ಯಾವತ್ತೂ ಜನವೇ ತುಂಬಿರ್ತಾ ಇದ್ರು. ಈಗ ಹಾಗಲ್ಲ. ಹೋಗ್ಬೇಕಿದ್ರೆ ಮುಂಗಡವೇ ನಾನು ಹೋಗ್ತೇನೆ ಅಂತ ಕಾಯ್ದಿರಿಸಿಕೊಳ್ಬೇಕು ನಾವು. ಇಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಜಂಗುಳಿ. ಈಗ ಅದು ನಿಮಗೂ ತೊಂದರೆ ಇಲ್ಲ, ನಿಮಗೆ ಕಾದಿರಿಸಬೇಕಾದ ಅಗತ್ಯ ಏನು ಇಲ್ವಲ್ಲ. ನಾವು ಎಲ್ಲೂ ಕಾದರಿಸುವುದಿಲ್ಲ, ನಾವು ಹೋದ್ಮೇಲೆ ಕಾಯುದು. ಸರಿ, ಅಯೋಧ್ಯೆಗೆ ಹೋದಿರಿ. ಅಲ್ಲಿ ಏನನ್ನು ಕಂಡ್ರಿ ಸ್ವಾಮಿ, ಏನನ್ನು ಕಂಡ್ರಿ ಹೇಳಿ. ಅಯೋಧ್ಯೆಗೆ ಹೋದ ನಾನು ಮೊತ್ತ ಮೊದಲು ಕಂಡದ್ದು ಹರಿವ ಪಾವನೆ ಸರಯೋ ನದಿಯನ್ನ. ಆ ಸರಿಯು ನದಿಯ ತಟಾಕದಲ್ಲಿ ನಡೆಯೋ ಪ್ರಭು ವಿಹರಿಸಿದಲ್ವೇ ಹೇಳಿ. ಹಾಗೆ ಅಯೋಧ್ಯೆಯ ರಾಜಗೋಪುರವನ್ನ ಕಂಡೆ, ಕೀರ್ತಿ ಕಲಶವನ್ನ ಕಂಡೆ. ಬರೇ ಅದನ್ನ ನೋಡ್ತಾ ಇದ್ರೆ ಸಾಕೆ, ಶ್ರೀರಾಮನ ದರ್ಶನ ಪಡೆಯಬೇಕು ಎಂದು ಸಭಾಸ್ಥಾನವನ್ನ ಪ್ರವೇಶ ಮಾಡಿದೆ. ಹೌದೇ? ನಮ್ಮೊಡೆಯನ ಸಭಾ ಪ್ರವೇಶ ಮಾಡಿದ್ರೆ ನೀವು ಹೇಗುಂಟು ಸ್ವಾಮಿ? ಅದನ್ನ ವರ್ಣಿಸುವುದಕ್ಕೆ ಒಂದು ನಾಲಿಗೆ ಸಾಲದು ಹನುಮ. ಎಡ ಬಲದಲ್ಲಿ ಭರತ, ಶತ್ರುಘ್ನ, ಲಕ್ಷ್ಮಣ ಮುಂತಾದ ತಮ್ಮಂದಿರು ರಾಮನ ಎಡಬಲದಲ್ಲಿ ನಿಂತುಕೊಂಡಿದ್ರು. ಹೌದೇ? ಆಮೇಲೆ 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 ಹೇಳಿ ಸ್ವಾಮಿ. ಸಚಿವ ಸಂಪುಟವು ರಾಮನಿಗೆ ಎದ್ದು ನಿಂತು ಗೌರವವನ್ನು ಸಲ್ಲಿಸುತ್ತಾ ಇತ್ತು. ನನ್ನ ನಡೆಯನಿಗೆ ಯಾರು ಗೌರವಿಸಲೇಬೇಕು ಸ್ವಾಮಿ. ಮಾತ್ರ ಅಲ್ಲ, ಅಕ್ಕದಲ್ಲಿ ಪಕ್ಕದಲ್ಲಿ ಋಷಿಗಳಾದಂತ ವಶಿಷ್ಠರು ತಮ್ಮ ಆಶೀರ್ವಾದದ ಕೈಯನ್ನು ಎತ್ತಿ ಹಿಡಿದಿದ್ದರು. ತಲತಲಾಂತರದಿಂದ ಗುರುಗಳಾಗಿ ಕಾಲ ಕಳೆದವರವರನ್ನೇ. ಹಾಗೆ ರಾಮನ ಪಕ್ಕದಲ್ಲಿ ಜನಕ ಜಾತೆ, ರಾಮನ ಮಡದಿ ಆ ಸೀತಾಮಾತೆಯು ಕಂಗೊಳಿಸುವುದನ್ನು ಕಂಡು ಜನಕ ಜಾತೆ, ಭೂಮಾತೆ, ಲೋಕಮಾತೆ, ನಮ್ಮ ಮಾತೆ ಸೀತಾದೇವಿ ಆನಂದವಾಯಿತು, ಪರಮಾನಂದವಾಯಿತು. ಅಮ್ಮ ಅಮ್ಮ ಅಮ್ಮ. ನೀವು ಬಿಟ್ಟಿರಿ. ರಾಮ ನಮ್ಮನ್ನು ಕಾಪಾಡ್ತೇ ಹೊರತು ಸಾಧಾರಣ ಸ್ವಂಟ ಆಗಿದ್ರೆ ಮುರ್ದೆ ಹೋಗ್ತೀವಿ. ಒಂದು ವಿಶ್ವಾಸ ಉಂಟು ಸ್ವಾಮಿ, ನೀವು ಎಲ್ಲಿ ಎಷ್ಟೊತ್ತಿಗೆ ಬಿದ್ರು ಎದ್ದು ಬರ್ತೀರಿ ಎನ್ನುವ ವಿಷಯ ಎಲ್ಲರಿಗೂ ಗೊತ್ತುಂಟಲ್ಲ. ಅದಕ್ಕೆ ದೇವರು ಈ ಕೆಲಸಕ್ಕೆ ನನ್ನನ್ನೇ ಕಳಿಸಿದ್ದು. ಸೀತಾಮಾತೆಯನ್ನು ಕಂಡ್ರೆ ನೀನಷ್ಟು ಮನಸ್ಸಿ ತಗೊಳ್ಳುವುದಾದ್ರೆ ನಾನು ನಿಧಾನ ನಾಳೆ ಹೇಳ್ತೇನೆ. ನನಗೆ ಅವಸರ ಅವಸರವಾಗಿ ಕೇಳ್ಬೇಕು, ನಿನಗೇನು ಬೇಗ ಮುಗಿಸ್ಬೇಕು ಅಂತ ಉಂಟು. ಹೆದರೋದಕ್ಕೆ ಎದುರುದಂದ್ರೆ 2 ಬಾರಿ ಆಯ್ತು, ಇನ್ನು 3ನೇ ಬಾರಿ ನಾವು ಮೇಲೆ ಹೇಳ್ತೇವೋ ಇನ್ನು. ಏನು ರಾಮ ರಾಮ ಅಂತ ಕರೆದ್ರೆ ಸಾಕಾಗ. ರಾಮ ರಾಮ ಶ್ರೀರಾಮ ಶ್ರೀರಾಮ್ ನೋವೇ ಇಲ್ಲ. ಜಟಾಯು ಪಕ್ಷಿಯೇ ಬದುಕಿರ್ತದೆ ಅಂತೂ ಹೋದೆ ಸೀತಾದೇವಿಯನ್ನ ಕಂಡೆ. ರಾಮನ ದಿವ್ಯ ಪಾದಂಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ರಾಮ 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 ರಾಮ. ಆಮೇಲೆ ಸ್ವಾಮಿ ಕಣ್ತುಂಬ ನೋಡಿದ್ರು ಸಭೆ 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 ಸಭೆ. ಹೌದಾ? ರಾಮನ ಸಭೆಯ ಪ್ರಭೇ ಪ್ರಭೆ. ಹೌದು, ಕೇಳಬೇಕು ಅಂತ ನನಗೆ ಆಸೆ ಆಗುತ್ತಾ ಇದೆ ಸ್ವಾಮಿ. ರಾಮಚಂದ್ರನ ಸಭೆಯ ಪ್ರಭಾವ ಪ್ರಭೆ ಹೇಗಿತ್ತು ಅಂತ ಹೇಳ್ಬಹುದೇ ಸ್ವಾಮಿ? ರಾಮಚಂದ್ರನ ಸಭೆ ಕಣ್ ತುಂಬಿಸಿಕೊಳ್ತೇನೆ ಹನುಮ. ರಾಮಚಂದ್ರನ ಸಭೆ, ರಾಮಚಂದ್ರನ ಸಭೆ ಕಳಾಹೀನವಾಗಿ ರಾಮಚಂದ್ರ ರಾಮಚಂದ್ರ ಏನನ್ನ ಕೇಳ್ತಾ ಇದ್ದೇನೆ. ಇಷ್ಟು ವರ್ಷಕ್ಕೂ ರಾಮಚಂದ್ರನ ಸಭೆ ಪ್ರಭೆಯನ್ನು ಕಳ್ಕೊಂಡಿದೆ ಎನ್ನುವ ಹಾಗೆ ನಾನು ಕೇಳುತ್ತಿಲ್ಲವೇ ಇಲ್ಲ. ಯಾಕೆ ಪ್ರಭೆ ಇಲ್ಲ ಎನ್ನುವುದನ್ನು ತಿಳಿದಿರೆ ತಾವು? ಕೇಳಿದೆ ರಾಮನ. ಕೇಳಬೇಕಿತ್ತು ನನ್ನ ನೊಡೆಯಲ್ಲಿ, ಅವ ಹೇಳ್ತಿದ್ದ. ಕೇಳಿದೆ, ಯಾಕೆ ರಾಮ ನಿನ್ನ ಸಭೆಯು ಕಳಾಹೀನವಾಗಿದೆಯಲ್ಲ ಎಂದಾಗ ಒಂದೇ ಮಾತಿನಿಂದ ಉತ್ತರಿಸಿದ ರಾಮ. ಏನ್ ಹೇಳಿದ ಸ್ವಾಮಿ?
ನನ್ನ ಸಭೆ ಪೂರ್ಣ ಆಗಬೇಕು ಅಂತಾದ್ರೆ, ನನ್ನ ಸಭೆಗೆ ಪ್ರಭೆ ಬರಬೇಕು ಅಂತಾದ್ರೆ ಮಗನಾದ ಹನುಮನಿಲ್ಲದೆ ಈ ಸಭೆಗೆ ಪ್ರಭೆ ಬಾರದು. ಹನುಮನಿಲ್ಲದ ಈ ಸಭೆ ಕಳಾಹೀನ ಎಂದು ಹೇಳಿದರು. ನನ್ನ ಕುರಿತಾಗಿಯೇ ಹೇಳಿದ್ರು ಸ್ವಾಮಿ. ಹನುಮನಿಲ್ಲದ ಸಭೆಯಲ್ಲ ಅವ್ರನ್ನು ಕಾಣಬೇಕು ಎನ್ನುವಂತ ಆಸೆ ಆಗುತ್ತಾ ಇದೆ. ಆದ್ದರಿಂದಲೇ ಮಾರುತಿಯನ್ನ ಮೇರು ಗೆರುವಿನಿಂದ ಇಲ್ಲಿಯವರೆಗೆ ಕರೆತಾ ಅಂತ ನನ್ನನ್ನ ಕಳಿಸಿಕೊಟ್ಟ. ತರುವುದಕ್ಕೆ ಹೇಳಿ ಕಳುಹಿದ್ದಾನೆ. ಹಾಗಾದ್ರೆ ತಡೆಯಾಗಿ ಸ್ವಾಮಿ ಎನ್ನುತ್ತಲಿರುವರು